ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನ ಕಾಂಡ 22ನೇ ಅಧ್ಯಾಯ ವಚನಗಳು 16ರಿಂದ 31. ನಿನ್ನೆ ನಾವು ಪ್ರಾಮಾಣಿಕತೆ, ನಂಬಿಗಸ್ತಿಕೆ ಮತ್ತು ಜವಾಬ್ದಾರಿಯ ಬಗ್ಗೆ ಕಲಿತಿದ್ದೇವೆ. ದೇವರು ತನ್ನ ಜನರು ಇತರರ ಆಸ್ತಿ ಮತ್ತು ವಿಶ್ವಾಸವನ್ನ ಹೇಗೆ ಗೌರವಿಸಬೇಕು ಎಂಬುದನ್ನು ತಿಳಿಸಿದ್ದಾರೆ. ಇಂದು ನಾವು ವಿಮೋಚನ ಕಾಂಡ 22ರ ಮುಂದಿನ ಭಾಗಕ್ಕೆ ಬರುತ್ತೇವೆ. ಈ ಭಾಗದಲ್ಲಿ ವಿವಿಧ ವಿಷಯಗಳ ಬಗ್ಗೆ ಮಾತನಾಡಲಾಗಿದೆ. ನೈತಿಕತೆ, ವಿಗ್ರಹ ಆರಾಧನೆ, ಪರದೇಶಿಗಳು, ವಿಧವೆಯರು, ಅನಾಥರು, ಬಡವರು ಮತ್ತು ದೇವರಿಗೆ ಸಮರ್ಪಣೆ ಆಗುವಂಥ ವಿಷಯಗಳ ಬಗ್ಗೆ ಮಾತನಾಡಲಾಗಿದೆ. ಮೊದಲ ನೋಟಕ್ಕೆ ಇವೆಲ್ಲವೂ ಬೇರೆ ಬೇರೆ ವಿಷಯಗಳಂತೆ ಕಾಣಬಹುದು ಪ್ರಿಯರೇ, ಆದರೆ ಇವುಗಳನ್ನೆಲ್ಲ ಒಂದು ದಾರದಲ್ಲಿ ಕಟ್ಟಿ ಹಿಡಿಯುವ ಒಂದು ದೊಡ್ಡ ಸತ್ಯ ಅಡಗಿದೆ. ಅದು ಏನೆಂದರೆ, ದೇವರ ಜನರು ದೇವರ ಸ್ವಭಾವವನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಬದುಕಬೇಕು ಎಂಬುದು. ಅಧ್ಯಾಯದ ಆರಂಭದಲ್ಲಿ ದೇವರು ನೈತಿಕ ಶುದ್ಧತೆಯ ಬಗ್ಗೆ ಮಾತನಾಡುತ್ತಾರೆ. ದೇವರಿಗೆ ಆರಾಧನೆ ಮಾತ್ರ ಮುಖ್ಯವಲ್ಲ, ವೈಯಕ್ತಿಕ ಜೀವನವೂ ಮುಖ್ಯ. ಯಾಕೆಂದರೆ ದೇವರೊಂದಿಗೆ ಇರುವ ಸಂಬಂಧವು ನಮ್ಮ ದಿನನಿತ್ಯದ ಜೀವನದಲ್ಲಿ ಕಾಣಿಸಬೇಕು. ಮುಂದೆ ದೇವರು ವಿಗ್ರಹ ಆರಾಧನೆಯ ಬಗ್ಗೆ ಎಚ್ಚರಿಸುತ್ತಾರೆ. ಯಾಕೆಂದರೆ ವಿಗ್ರಹ ಆರಾಧನೆ ಎಂದರೆ ಕೇವಲ ಒಂದು ವಿಗ್ರಹದ ಮುಂದೆ ಬಾಗುವುದು ಮಾತ್ರವಲ್ಲ, ಅದು ದೇವರಿಗೆ ಸೇರಬೇಕಾದಂಥ ಸ್ಥಾನವನ್ನ ಬೇರೆ ಯಾವುದಕ್ಕೋ ಕೊಡುವಂಥದ್ದು. ದೇವರು ತನ್ನ ಜನರ ಹೃದಯದಲ್ಲಿ ಮೊದಲ ಸ್ಥಾನವನ್ನ ಬಯಸುತ್ತಾರೆ ಪ್ರಿಯರೇ. ನಂತರ ಈ ಭಾಗದ ಹೃದಯಕ್ಕೆ ನಾವು ಬರುವಾಗ ದೇವರು ಪರದೇಶಿಗಳ ಬಗ್ಗೆ ಮಾತನಾಡುತ್ತಾರೆ. ದೇವರು ಹೇಳುತ್ತಾರೆ, ಪರದೇಶಿಯನ್ನ ಹಿಂಸಿಸಬೇಡ ಎಂಬುದಾಗಿ. ಆಮೇಲೆ ಕಾರಣವನ್ನು ಸಹ ಕೊಡುತ್ತಾರೆ, ನೀವು ಐಗುಪ್ತದಲ್ಲಿ ಪರದೇಶಿಗಳಾಗಿದ್ದರಿ ನೆನಪಿದೆಯಾ ಎಂಬುದಾಗಿ. ಇದು ಬಹಳ ಸುಂದರವಾದಂಥ ಸತ್ಯ ಪ್ರಿಯರೇ. ದೇವರು ಅವರ ಭೂತಕಾಲವನ್ನ ಅವರಿಗೆ ನೆನಪಿಸುತ್ತಾ ಇದ್ದಾರೆ. ಒಮ್ಮೆ ಅವರೂ ಸಹ ಅಸಹಾಯಕರಾಗಿದ್ದರು, ಒಮ್ಮೆ ಅವರು ಸಹ ಅನ್ಯಾಯವನ್ನು ಅನುಭವಿಸಿದರು. ಆದ್ದರಿಂದ ಈಗ ಅವರು ಇತರರಿಗೆ ಕರುಣೆಯನ್ನು ತೋರಿಸಬೇಕು. ಇಲ್ಲಿಯೇ ನಾವು ದೇವರ ಹೃದಯವನ್ನು ನೋಡುತ್ತೇವೆ. ನಾವು ಅನುಭವಿಸಿದ ಕೃಪೆಯು ಇತರರಿಗೆ ಕೃಪೆ ತೋರಿಸಲು ನಮ್ಮನ್ನು ಪ್ರೇರೇಪಿಸಬೇಕು ಪ್ರಿಯರೇ. ಮುಂದೆ ದೇವರು ವಿಧವೆಯರು ಮತ್ತು ಅನಾಥರ ಬಗ್ಗೆ ಮಾತನಾಡುತ್ತಾರೆ. ಆ ಕಾಲದಲ್ಲಿ ಇವರು ಸಮಾಜದಲ್ಲಿ ಅತ್ಯಂತ ದುರ್ಬಲರಾಗಿದ್ದರು. ಅವರನ್ನು ರಕ್ಷಿಸಲು ಯಾರೂ ಇರದೇ ಇರಬಹುದು, ಆದರೆ ದೇವರು ಹೇಳುತ್ತಾರೆ, ಅವರನ್ನ ಕಾಡಬೇಡ ಎಂಬುದಾಗಿ. ಮತ್ತೆ ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾರೆ, ಅವರು ನನ್ನನ್ನು ಕೂಗಿಕೊಂಡರೆ ನಾನು ಅವರಿಗೋಸ್ಕರ ಕೇಳುವೆನು ಎಂಬುದಾಗಿ. ಪ್ರಿಯರೇ, ಇದು ನಮಗೆ ನೆನಪಿಸುವಂಥದ್ದು ಏನೆಂದರೆ, ದುರ್ಬಲರ ಕೂಗು ದೇವರ ಕಿವಿಗೆ ತಲುಪುತ್ತದೆ. ಜನರು ಅವರನ್ನ ಮರೆತರು, ದೇವರು ಅವರನ್ನ ಮರೆತಿಲ್ಲ. ಅವರ ನೋವನ್ನ ದೇವರು ನೋಡುತ್ತಾ ಇದ್ದಾರೆ, ಅವರ ಕಣ್ಣೀರನ್ನ ದೇವರು ಗಮನಿಸುತ್ತಾ ಇದ್ದಾರೆ. ಅದರ ನಂತರ ದೇವರು ಬಡವರ ಬಗ್ಗೆ ಮಾತನಾಡುತ್ತಾರೆ. ಬಡವರಿಗೆ ಸಾಲ ಕೊಟ್ಟಾಗ ಅವರನ್ನ ಶೋಷಿಸಬಾರದು ಎಂಬುದಾಗಿ ಹೇಳುತ್ತಾರೆ. ಅವರ ಸಂಕಷ್ಟವನ್ನ ಲಾಭ ಮಾಡುವ ಅವಕಾಶವಾಗಿ ನಾವು ನೋಡಬಾರದು ಎಂಬುದಾಗಿ ಹೇಳುತ್ತಾರೆ. ಬದಲಾಗಿ ನಾವು ಅವರಿಗೆ ಕರುಣೆಯನ್ನ ತೋರಿಸಬೇಕು. ಇನ್ನೊಂದು ಉದಾಹರಣೆಯಲ್ಲಿ, ಬಡವನ ಮೇಲಂಗಿಯನ್ನ ಗಿರಿವಿಯಾಗಿ ತೆಗೆದುಕೊಂಡರೆ ಅದನ್ನ ರಾತ್ರಿ ಹಿಂದಿರುಗಿಸಬೇಕು ಎಂದು ದೇವರು ಹೇಳುತ್ತಾರೆ. ಯಾಕೆಂದ್ರೆ ಆ ಮೇಲಂಗಿಯೇ ಅವನ ಹೊದ್ದಿಕೆ, ಅವನ ರಕ್ಷಣೆ. ಇಲ್ಲಿ ದೇವರು ಕಾನೂನಿಗಿಂತಲೂ ಮನುಷ್ಯನ ಅಗತ್ಯವನ್ನ ಮುಖ್ಯವಾಗಿ ನೋಡುತ್ತಾ ಇದ್ದಾರೆ. ಈ ಭಾಗದ ಕೊನೆಯಲ್ಲಿ ದೇವರು ಮೊದಲ ಫಲ ಮತ್ತು ಮೊದಲ ಸಂತಾನವನ್ನ ತನಗೆ ಅರ್ಪಿಸಿರಿ, ಸಮರ್ಪಿಸಿರಿ ಎಂಬುದಾಗಿ ಹೇಳುತ್ತಾರೆ. ಇದರ ಅರ್ಥ ದೇವರಿಗೆ ನಮ್ಮ ಉಳಿದ ಸಮಯ, ಉಳಿದ ಸಂಪತ್ತು ಅಥವಾ ಉಳಿದ ಜೀವನ ಸಾಕು ಎಂಬುದಲ್ಲ ಪ್ರಿಯರೇ. ದೇವರು ಮೊದಲ ಸ್ಥಾನಕ್ಕೆ ಅರ್ಹನು. ನಮ್ಮ ಜೀವನದಲ್ಲಿ ದೇವರೇ ಮೊದಲಿಗನಾಗಿರಬೇಕು. ಕೊನೆಗೆ ದೇವರು ಒಂದು ಮಹತ್ವದ ಮಾತನ್ನ ಹೇಳುತ್ತಾರೆ, ನೀವು ನನಗೆ ಪರಿಶುದ್ಧ ಜನರಾಗಬೇಕು. ಇದೇ ಈ ಸಂಪೂರ್ಣ ಭಾಗದ ಸಾರಾಂಶ ಪ್ರಿಯರೇ. ಪರಿಶುದ್ಧತೆ ಎಂದರೆ ಕೇವಲ ಕೆಲವು ಪಾಪಗಳನ್ನು ತಪ್ಪಿಸುವುದು ಅಲ್ಲ, ದೇವರ ಸ್ವಭಾವವನ್ನು ಪ್ರತಿಬಿಂಬಿಸುವ ಜೀವನ. ಅಂದರೆ ನ್ಯಾಯದಲ್ಲಿ ನಡೆಯುವುದು, ಕರುಣೆಯಲ್ಲಿ ನಡೆಯುವುದು, ದುರ್ಬಲರ ಪರವಾಗಿ ನಿಲ್ಲುವುದು ಮತ್ತು ದೇವರಿಗೆ ಮೊದಲ ಸ್ಥಾನವನ್ನ ಕೊಡುವುದು ಪ್ರಿಯರೇ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ದುರ್ಬಲರ ಕೂಗನ್ನ ಕೇಳುತ್ತಾರೆ. ಯಾರೂ ಅವರನ್ನ ಗಮನಿಸದಿದ್ದರೂ ದೇವರು ಅವರನ್ನ ಗಮನಿಸುತ್ತಾರೆ. ದೇವರ ಕಣ್ಣು ಅವರ ಮೇಲಿರುತ್ತದೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಕರುಣೆ ಮತ್ತು ಪರಿಶುದ್ಧತೆಯಲ್ಲಿ ನಾವು ನಡೆಯಬೇಕು. ನಮ್ಮ ಸುತ್ತಲಿರುವವರನ್ನ ನಾವು ದೇವರ ದೃಷ್ಟಿಯಿಂದ ನೋಡಬೇಕು ಪ್ರಿಯರೇ.
ವಿಶೇಷವಾಗಿ ಸಹಾಯದ ಅಗತ್ಯವಿರುವವರಿಗೆ ನಾವು ದೇವರ ದೃಷ್ಟಿಯಿಂದ ನೋಡಬೇಕು ಮತ್ತು ನಮ್ಮ ಜೀವನದಲ್ಲಿ ದೇವರಿಗೆ ನಾವು ಮೊದಲ ಸ್ಥಾನವನ್ನು ಕೊಡಬೇಕು ಪ್ರಿಯರೇ. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಇಂದು ನಾವು ದೇವರ ಹೃದಯವನ್ನು ಸ್ವಲ್ಪ ಹತ್ತಿರದಿಂದ ನೋಡಿದ್ದೇವೆ. ದೇವರು ಕೇವಲ ಪರಿಶುದ್ಧ ದೇವರು ಮಾತ್ರ ಅಲ್ಲ, ದೇವರು ಕರುಣೆಯ ದೇವರು ಸಹ ಆಗಿದ್ದಾರೆ. ದೇವರು ನ್ಯಾಯವನ್ನು ಪ್ರೀತಿಸುವಂಥ ದೇವರು ಆಗಿದ್ದಾರೆ. ದುರ್ಬಲರನ್ನು ಕಾಪಾಡುವಂಥ ದೇವರು ಆಗಿದ್ದಾರೆ. ಮತ್ತು ತನ್ನ ಜನರು ಸಹ ಅದೇ ರೀತಿಯಲ್ಲಿ ಬದುಕಬೇಕು ಎಂಬುದು ದೇವರು ಬಯಸುತ್ತಾರೆ ಪ್ರಿಯರೇ. ಹಾಗಾದರೆ ಇಂದು ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾಗಿರುವಂಥ ಪ್ರಶ್ನೆ, ನಮ್ಮ ಸುತ್ತಲಿರುವವರಿಗೆ ದೇವರ ಕರುಣೆ ನಮ್ಮ ಮೂಲಕ ಕಾಣಿಸುತ್ತಾ ಇದೆಯಾ? ಯಾಕೆಂದರೆ ದೇವರಿಗೆ ಸೇರಿದ ಜನರು ದೇವರ ಹೃದಯವನ್ನು ಪ್ರತಿಬಿಂಬಿಸುವ ಜನರಾಗಿರಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಹೃದಯವನ್ನು ಪ್ರತಿಬಿಂಬಿಸುವಂತಹ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು